ಹರೇ ರಾಮ. ನಮಸ್ಕಾರ. ಇದ್ದು ಬನ್ನಿ. ಇಂದೊಂದು ಭಾರಿ ವಿಶೇಷದೊಂದು ಕಾರ್ಯಕ್ರಮ ಆತ. ಇದೊಂದು ಸುಧಾಂಶು ಒಳ್ಳೆ ಒಂದು ಪುಸ್ತಕ ಹೇಳಿದ್ರೆ ಬನಾರಿ ನಾರಾಯಣ ಭಟ್ಟೊಳ್ಳಿ ಎಂಗಳ ಮಾಸ್ಟ್ರು, ಈಗ ರಿಟೈರ್ಡ್ ಮಾಸ್ಟ್ರು. ಅವನ ಬಗ್ಗೆ ಒಂದು ಅಭಿನಂದನಾ ಗ್ರಂಥ ಮಾಡಿದ್ದು, ಭಾರಿ ಲಾಯ್ಕಿದ್ದು ಪುಸ್ತಕಲ್ಲಿ ಅವನ ಜೀವನದ ಶೈಲಿ, ಜೀವನ ಚರಿತ್ರೆ ಪೂರ ಇದ್ದು. ಈಗಣ ಒಂದು ಈಗಣ ಮಾಸ್ಟರ್ಗೆ ಹೋಗಿ ಟೀಚರ್ ಹೋಗೆಲ್ಲ ಒಂದು ಓದಕ್ಕಾದ ಅವರ ಕ್ರಮ ಅನುಸರಕ್ಕಾದ ಪುಸ್ತಕ ಇದು. ಆ ಕಾರ್ಯಕ್ರಮದ ವಿಡಿಯೋ ರಜಾ ಉದ್ದಕ್ಕಿದ್ದಾತ. ಎಲ್ಲ ಗುರುಗ ಆದ ಕಾರಣ ಅವನ ಕಾರ್ಯಕ್ರಮ ಯಾವುದನ್ನು ಒಂದು ತೊಂದರೆ ಬರದೆ ಇಡೀ ಮಾಡಿದ್ದೆ. ಒಂದು 4-5 ಎಪಿಸೋಡ್ ಆಗಿ ಬಿಡುತ್ತೆ. ಇಂದ್ರನ ವಿಡಿಯೋಲಿ ಒಂದರಿ ಇಡೀ ಕಾರ್ಯಕ್ರಮದ ಒಂದು ರಜೆ ಎಲ್ಲ ತೋರಿಸುತ್ತೆ ಆತ. ಎಂತಗೂ ವಿಡಿಯೋ ಉದ್ದ ಇದ್ದ, ಹಂಗ ನಾನು ಹೆಚ್ಚಿಗೆ ನಾನು ಮಾತಾಡ್ತಿಲ್ಲ. ವಿಡಿಯೋ ನೋಡಿ ಏನು ಬಪ್ಪ ಪುರುಸೋತಿಲಿ ಒಂದರಿ ನೋಡಿ ಹೇಳಿ. ಬನಾರಿ ನಾರಾಯಣ ಮಸ್ಟ್ ಅವರ ಒಂದು ಗ್ರಂಥದ ಬಿಡುಗಡೆಯುವುದೇ. ಅವರೊಂದು ಅಭಿನಂದನಾ ಕಾರ್ಯಕ್ರಮ ನಿಂಗಳು ಬೇರೆ ಕೋಳಿ. शीर्षं देवं विश्वाक्षं विश्वशम्भुवं विश्वं नारायणं देवान्यं विश्वमुपजीवति पतिं नारायणपरो ज्योतिरात्मा नारायणः परः नारायणपरं ब्रह्मतत्त्वं नारायणः परः नारायणपरो परमपूज्यರು ಪರಮ ಪೂಜ್ಯ ಶ್ರೀಗಳವರಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಮಾಡುತ್ತಾ ಅಭಿನಂದನಾ ಗ್ರಂಥದ ಲೋಕಾರ್ಪಣೆ ಶುಭ ಸಂದರ್ಭ. ಸಭಾಧ್ಯಕ್ಷತೆಯನ್ನು ವಹಿಸುತ್ತಿರುವಂತಹ ಪ್ರೊಫೆಸರ್ ಡಾಕ್ಟರ್ ಜಯದೇವ ಕಂದಿಲ್ ಅವರು, ಶ್ರೀಯುತ ವೆಂಕಟರಮಣ ಭಟ್ ಚಂಬಲ್ತಿಮಾರ್ ಅವರು ಹಾಗೂ ಪುಸ್ತಕದ ಬರಮಾಡಿಕೊಳ್ಳಬೇಕು, ಸ್ವಾಗತಿಸಬೇಕು ಅಂತ ಕೇಳಿರುತ್ತಾರೆ. ದೂರದ ಅಮೆರಿಕದಿಂದ ಒಬ್ಬಾಕೆ ಹೆಣ್ಣು ಮಗಳು ಬಂದಿದ್ದಾಳೆ. ಈಕೆ ಬಹುಮುಖ ಪ್ರತಿಭಾವಂತೆ, ಅತ್ಯಂತ ಕ್ರಿಯಾಶೀಲ ಹಾಗೂ ಅತ್ಯಂತ ಸೃಜನಶೀಲ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದಾಳೆ. ಈಕೆ ಇನ್ಯಾರೂ ಅಲ್ಲ, ಶ್ರೀಯುತ ಬನಾರಿ ನಾರಾಯಣ ಭಟ್ ಹಾಗೂ ರಾಜಲಕ್ಷ್ಮಿ ದಂಪತಿಯವರ ಸುಪುತ್ರ ವಿನಯ್ ಬನಾರಿ ಹಾಗೂ ಅವರ ಪತ್ನಿ ಶ್ರೀಯಾ ಬನಾರಿ ಅವರ ಮಗಳು ಕುಮಾರಿ ಇಂಚರ ಬನಾರಿ. ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ ಬನಾರಿ ಸಾರ್ ಅವರ ಕೊಂಡ ಕಲಕುಂಡಿ. ಐ ರಿಕ್ವೆಸ್ಟ್. ನಮಸ್ಕಾರ. ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ.
ನೀ ಫಲದಾಯಕ ನೀನೇ ವಿನಾಯಕ ನೀ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ. ನಾವೀಗ ಬನಯಾನ ಬನರಿ ನಾರಾಯಣ ಭಟ್ಟರ ಜೀವನ ಯಾನದ दीपज्योतिः परं ज्योतिः दीपज्योतिर्जनार्दनः दीपो हरतु मे पापं दीपज्योतिर्नमोऽस्तु ते शुभं करोतु कल्याणम् आरोग्यं सुखसम्पदः द्वेषबुद्धिविनाशाय आत्मज्योतिर्नमोऽस्तु ते आत्मज्योतिप्रदीप्ताय ब्रह्मज्योतिर्नमोऽस्तु ते ब्रह्मज्योतिप्रदीप्ताय गुरुज्योतिर्नमोऽस्तु ते. ವಿಶೇಷ ಸಹೋದ್ಯೋಗಿಗಳು ಹಳೆಯ ವಿದ್ಯಾರ್ಥಿಗಳು ಪರವಾಗಿ ಇಂಗ್ಲಿಷ್ನಲ್ಲಿ ಚೇಂಜ್ ಮಾಡ್ತಾರೆ. ಗುಡ್ ಮಾರ್ನಿಂಗ್ ಎವ್ರಿವನ್ ಟು ದಿಸ್ ವೆರಿ ಸ್ಪೆಷಲ್ ಒಕೇಶನ್. See, colleagues, relatives, friends and well-wishers is truly to Appa's life and the relationships he has built. It is a celebration of life, a celebration of a teacher that have quietly shaped generations. Growing up, I knew him as a loving father, a disciplined teacher, and someone who always put family before himself. But as I began reading all the articles that have become this book, it reiterated the facts that my dad is the teacher who inspired confidence, the mentor he lived by. When we were thinking about embarking on this book journey, there was only one name that came to mind that was suitable to spearhead this: Rajendra Master. He immediately embraced the idea. What started as a simple conversation turned into a labor of love. He devoted countless hours reaching out to you all, students, colleagues, relatives, friends, collecting memories, editing articles, and bringing this beautiful book to life. Today, this book belongs not just to our family, but to you all. Every person whose life was touched by Banari sir. ನಮ್ಮ ಕೇಳಿಕೆಯನ್ನು ಮನ್ನಿಸಿ ಚಿತ್ತೈಸಿದ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರಿಗೆ ಸಾಷ್ಟಾಂಗ ಪ್ರಣಾಮಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಪ್ರೀತಿಯ ಕರೆಗೆ ಒಗ್ಗಟ್ಟು ಆಗಮಿಸಿದ ನಮ್ಮ ಕುಲಪುರೋಹಿತಗಳಾದ ವೇದಮೂರ್ತಿ ಶ್ರೀ ಶಿವಶಂಕರ ಭಟ್ ಇವರಿಗೆ ಗೌರವಪೂರ್ವಕ ಸ್ವಾಗತ. ಇಂದಿನ ಸಭಾಧ್ಯಕ್ಷತೆಯನ್ನು ವಹಿಸಿದ ಮಂಜೇಶ್ವರ ಗೋವಿಂದ ಪೈ ಸ್ಮಾರಕ ಸರ್ಕಾರಿ ಕಾಲೇಜಿನ ಪ್ರಿನ್ಸಿಪಲರಾದ ಪ್ರೊಫೆಸರ್ ಡಾಕ್ಟರ್ ಮೊಹಮ್ಮದ್ ಅಲಿ ಅವರಿಗೆ ಆದರಪೂರ್ವಕ ಸ್ವಾಗತ. ಇಂದಿನ ಪ್ರಧಾನ ಅತಿಥಿಗಳಾದ ಪೆರ್ಲ ಶಾಲೆಯ ರಿಟೈರ್ಡ್ ಹೆಡ್ ಮಾಸ್ಟರ್ ಆದ ನನ್ನ ಗುರುಗಳು ಆದ ಶ್ರೀ ರಾಮಕೃಷ್ಣ ಭಟ್ ಕಜಂಪಾಡಿ ಅವರಿಗೆ ಪ್ರೀತಿಯ ಸ್ವಾಗತ.
ವೇದಿಕೆಯಲ್ಲಿ ಉಪಸ್ಥಿತರಿರುವ ಪೆರ್ಲ ಶಾಲೆಯ ರಿಟೈರ್ಡ್ ಟೀಚರ್, ನನ್ನ ಗುರುಗಳು ಆದ ಶ್ರೀ ಬಳ್ಳಂಬೆಟ್ಟು ಈಶ್ವರ ಭಟ್ ಅವರಿಗೆ ಗೌರವಪೂರ್ವಕ ಸ್ವಾಗತ. ನಮ್ಮ ಸಭೆಯ ಶೋಭವನ್ನು ಹೆಚ್ಚಿಸಿದ ಶ್ರೀ ಉದನೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಸರಾದ ಶ್ರೀ ವೆಂಕಟರಮಣ ಭಟ್ ಅವರಿಗೆ ಆತ್ಮೀಯ ಸ್ವಾಗತ. ಗ್ರಂಥದ ಸಂಪಾದಕರಾದ ರಾಜೇಂದ್ರ ಮಾಸ್ಟರು ಸುಂದರವಾದ ಅಮೂಲ್ಯವಾದ ಗ್ರಂಥವನ್ನು ಮುದ್ರಿಸಿ ಸರ್ವ ಸಹಕಾರ ನೀಡಿದ ಶ್ರೀ ಉದಯಕೃಷ್ಣ ಅವರು, ಸಂಪಾದಕರಿಗೆ ಸಲಹೆ ಸೂಚನೆಗಳನ್ನು ನೀಡಿದ ಡಾಕ್ಟರ್ BC ಗೋಪಾಲಕೃಷ್ಣ ಭಟ್, ಸಾಹಿತ್ಯ ಸಲಹೆಗಳನ್ನು ನೀಡಿ ಸಹಕರಿಸಿದ ಶ್ರೀ ಅಮರ ಶಿವರಾಮ್ ಇವರಿಗೆ ಆತ್ಮೀಯ ಸ್ವಾಗತ. ಈ ಗ್ರಂಥದ ಚೆಲುವನ್ನು ಹೆಚ್ಚಿಸಿದ ಲೇಖಕರು, ಚಿತ್ರಗಾರರು, ವಂಶವಾಹಿಗಾಗಿ ಶ್ರಮಿಸಿದವರು, ಛಾಯಾಗ್ರಾಹಕರು ಎಲ್ಲರಿಗೂ ಆದರದ ಸ್ವಾಗತ. ನಮ್ಮ ಈ ಸಮಾರಂಭದ ಬಗ್ಗೆ ವರದಿಯನ್ನು ಪ್ರಕಟಿಸಿ ಇಂದು ಈ ಕಾರ್ಯಕ್ರಮದಲ್ಲಿ ಉಳಿಯುತ್ತಿರುವ ದೇವಸ್ಥಾನದ ಮ್ಯಾನೇಜರ್ ಶ್ರೀ ಮಂಜುನಾಥ್ ಭಟ್ ಮತ್ತು ಸಿಬ್ಬಂದಿ ವರ್ಗದವರು, ಈ ಹಾಲಿನಲ್ಲಿ ಬ್ಯೂಟಿಫುಲ್ ಆಗಿ ಡೆಕೋರೇಷನ್ ಮಾಡಿದ ಯೋಗೇಂದ್ರ ಆಚಾರ್ ಮತ್ತು ಅವರ ಟೀಮ್ಗೆ ಸ್ವಾಗತ. I would also like to extend a very special welcome to my wife's family who traveled all the way from Delhi to be here with us today. Appa never treated Shreya as a daughter-in-law. He embraced ಗುಣಮಟ್ಟದಲ್ಲಿ ಮತ್ತು ಗಾತ್ರದಲ್ಲಿ ಎರಡೂ ರೀತಿಯಲ್ಲಿಯೂ ಇಂದೀಗ ಲೋಕಾರ್ಪಣೆಗೊಳ್ಳುತ್ತಿರುವಂತಹ ಸುಧಾಂಶು ಈ ಪುಸ್ತಕದ ಒಬ್ಬ ಲೇಖಕರ ಕಲರ್ಡ್ ಫೋಟೋ ಮತ್ತು ಅವರ ಕಿರು ಪರಿಚಯ ಅವುಗಳನ್ನು ಸಂಗ್ರಹಿಸಿ ಎಲ್ಲವನ್ನು ಸೇರಿಸಿ ಒಂದು ಸಮಗ್ರವಾದ, ಸುಂದರವಾದ, ಸೊಗಸಾದ ಪುಸ್ತಕವನ್ನು ಸಿದ್ಧಪಡಿಸಿದ ಕೀರ್ತಿ ಪ್ರಧಾನ ಸಂಪಾದಕರಾಗಿ ಶ್ರೀಯುತ ರಾಜೇಂದ್ರ ಬಜಕೂಡ್ಲ ಅವರಿಗೆ ಸಲ್ಲಬೇಕಾಗಿದೆ. ಅವರ ಈ ಎಲ್ಲ ಕೆಲಸಗಳನ್ನು ಬಹಳ ಹತ್ತಿರದಿಂದ ಗಮನಿಸಿದವನು ನಾನು. ಕಳೆದ ಸುಮಾರು 13 ರಿಂದ 15 ತಿಂಗಳುಗಳ ಕಾಲ ಸಾಮಾನ್ಯವಾಗಿ ದಿನಕ್ಕೊಂದು 15 ಗಂಟೆ ಆಗಿ ಅವರು ಕೆಲಸ ಮಾಡಿರ್ಬೋದು. ಒಂದು ಉದಾಹರಣೆಯನ್ನು ಹೇಳುವುದಾದ್ರೆ, ಒಂದು ಪ್ರೂಫ್ ರೀಡಿಂಗ್ ಒಂದು 15 ಬಾರಿ ಮಾಡಿರ್ಬೋದು, ಒಂದು 8 ಬಾರಿ ನಾನು ಮಾಡಿದ್ದೇನೆ. ಪ್ರಧಾನ ಸಂಪಾದಕರು ಈ ಗ್ರಂಥದ ಮುನ್ನೋಟ ಅವಲೋಕನವನ್ನ ಈಗ ತಮ್ಮ ಮಾತುಗಳಲ್ಲಿ ಮಾಡಿ ಸಭೆಗೆ ತಿಳಿಸಬೇಕು ಅಂತ ರಾಜೇಂದ್ರ ಬಜಕೂಡ್ಲ ಅವರನ್ನ ಕೇಳಿಕೊಳ್ತಾ ಇದ್ದಾರೆ. ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾರೆ. ಪೆರ್ಡಾಲ ಉದಯೇಶ್ವರ ದೇವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿದ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರ ಸನ್ನಿಧಾನಕ್ಕೆ ಕೊಡಮಡ್ತಾ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ಇಲ್ಲಿ ಒಟ್ಟು ಸೇರಿರುವಂತಹ ಎಲ್ಲ ಸಜ್ಜನ ವಿರಮಿಸ್ತೇನೆ. ನಮಸ್ಕಾರ. ಇದನ್ನು ಸಿದ್ಧಪಡಿಸುವಲ್ಲಿ ಶ್ರೀ ರಾಜೇಂದ್ರ ಅವರು ವಹಿಸಿರುವಂತಹ ಈ ಹರ್ಕುಲಿಯನ್ ಟಾಸ್ಕ್, ಇದರಲ್ಲಿ ಅವರು ಸಂಪೂರ್ಣ ಯಶಸ್ವಿಯಾಗಿದ್ದಾರೆ ಅನ್ನೋದು ಇನ್ನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಗಮನಕ್ಕೆ ಬರಲಿಕ್ಕಿದೆ. ಈಗ ಸುಧಾಂಶು ಜೀವನ ಸಾರ್ಥಕ್ಯದ ಆಪ್ತ ಅವಲೋಕನ ಎಂಬ ಟ್ಯಾಗ್ ಲೈನ್ನೊಂದಿಗೆ ಲೋಕಾರ್ಪಣೆಗೊಳ್ಳಲಿಕ್ಕಿದೆ. ಅದಕ್ಕಾಗಿ ನಮ್ಮ ಜೊತೆ ವೇದಿಕೆ ಮೇಲೆ ಇವತ್ತು ಆಗಮಿಸಿರುವವರು ಶ್ರೀಮತಿ ಎಡನೀರು ಮಠದ ಪೀಠಾಧೀಶರಾಗಿರುವ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರು. ಎಡನೀರು ಮಠ ಅಂದ ತಕ್ಷಣ ಸಾಮಾನ್ಯವಾಗಿ 3 ವಿಚಾರಗಳು ನಮ್ಮ ಕಣ್ಣ ಮುಂದೆ ಬರ್ತವೆ. ಒಂದು ಆಧ್ಯಾತ್ಮ, ಇನ್ನೊಂದು ಧರ್ಮ, ಇನ್ನೊಂದು ಕಲಾಪೋಷಣೆ. ಅನಾದಿ ಕಾಲದಿಂದಲೂ ಎಡನೀರು ಮಠ ಈ 3 ವಿಚಾರಗಳಲ್ಲಿ ಸಮಾಜಮುಖಿಯಾಗಿ ಒಂದಲ್ಲ ಒಂದು ಕೆಲಸಗಳನ್ನು ನಿರಂತರವಾಗಿ ಮಾಡ್ತಾನೆ ಬಂದಿದೆ. ಈಗ ಪೀಠಾಧೀಶರಾಗಿರುವ ಪರಮ ಪೂಜ್ಯರ ಕಾಲದಲ್ಲಿ ಕೂಡ ಎಡನೀರು ಮಠ ಅದರ ಉಚ್ಛ್ರಾಯ ಸ್ಥಿತಿಯನ್ನು ಕಾಣ್ತಾ ಇದೆ ಅಂತ ನಾನು ಭಾವಿಸ್ತೇನೆ. ಒಂದು ಸಣ್ಣ ಉದಾಹರಣೆಯನ್ನು ಹೇಳುವುದಾದ್ರೆ, ಇತ್ತೀಚೆಗಷ್ಟೇ ಸಿರಿಬಾಗಿಲು ವೆಂಕಪ್ಪಯ್ಯ ಪ್ರತಿಷ್ಠಾನದವರು ಒಂದು ತುಂಬ ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜಿಸಿದ್ರು. ಅದಕ್ಕೊಂದು ಟ್ಯಾಗ್ಲೈನ್ ಇತ್ತು,
ಕಲೆಯ ದೀಪಕ್ಕೆ ನಾವು ತೈಲ ಧಾರೆಗಳಾಗೋಣ ಅಂತ. ಸ್ವಾಮೀಜಿಯವರು ಅದನ್ನು ಅನುಮೋದಿಸುವುದರ ಜೊತೆಗೆ ಒಂದು ಪುಟ್ಟ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಅದು ಅವರ ಕಲೆಯ ಮೇಲಿನ ಕಾಳಜಿ, ಕಲೆ ದಾರಿ ತಪ್ಪಬಾರದು ಅನ್ನುವ ಕಾಳಜಿಯನ್ನು ತೋರಿಸುವಂತಹ ಒಂದು ಮಾತನ್ನು ಅವರು ಹೇಳಿದರು. ಅವರು ಹೇಳಿದ್ದಿಷ್ಟೇ, ಆ ತೈಲ ದೀಪದ ಬತ್ತಿಯ ಬುಡಕ್ಕೆ ಬೀಳಬೇಕೆ ಹೊರತು ಜ್ವಾಲೆಯ ಮೇಲಲ್ಲ. ಜ್ವಾಲೆಯ ಮೇಲೆ ಬಿದ್ದರೆ ದೀಪ ನಮಗೆ ಹೋಗ್ತದೆ. ಹೀಗೆ ಪ್ರತಿಯೊಂದು ಅತಿ ಸೂಕ್ಷ್ಮ ವಿಚಾರಗಳನ್ನು ಗಮನಿಸಿ ಈ ಸಮಾಜ ಸನ್ಮಾರ್ಗದಲ್ಲಿ ಸದಾಚಾರದಲ್ಲಿ ನಡೆಯುವ ನಿಟ್ಟಿನಲ್ಲಿ ಅವರ ಕಾಳಜಿ ಮಾರ್ಗದರ್ಶನ ಬಹಳ ದೊಡ್ಡದು. ಪರಮ ಪೂಜ್ಯರು ಈಗ ಸುಧಾಂಶು ಅಭಿನಂದನ ಗ್ರಂಥವನ್ನು ಲೋಕಾರ್ಪಣೆ ಮಾಡಬೇಕಾಗಿ ಅವರಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. ಸತತ ಗಣನಾಥ ಸಿದ್ಧಿಯ ನೀವ ಕಾರ್ಯದಲ್ಲಿ ಮತಿ ಪ್ರೇರಿಸುವಳು ಪಾರ್ವತಿ ದೇವಿ. ಮುಕುತಿ ಪಥಕ್ಕೆ ವಮನ ಮಹರುದ್ರ ದೇವರು ಭಕುತಿದಾಯಕಳು ಭಾರತಿ. ಅವರು ಈಗ ತಮ್ಮ ಆಶೀರ್ವಚನವನ್ನು ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ. ಓಂ ನಮಃ ಪ್ರಣವಾಧ್ಯಾಯ ಶುದ್ಧ ಜ್ಞಾನೀಕಮೂರ್ತಿ ನಿರ್ಮಲಾಯ ಪ್ರಶಾಂತಾಯ ರತ್ನಾಮೂರ್ತಿ ನಮಃ. ಅತ್ಯಂತಕಾಲಂ ಮತಸಿ ಸೋಮಪ್ರಕಾಶಂ ದಿಗ್ವಾಸಂ ಕನಕಭೂಷಣ ಭೂಷಿತಾಂಗಂ ವಿಸೃಷ್ಟಕೇಶಂ ಮರುಣಾಧರಂ ಮಾಯದಾಕ್ಷಂ ಕೃಷ್ಣಂ ಸ್ಮರಾಮನಸಾ ನಮನೀಕರಸ್ತು. ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಹಿರಿಯರು ಕಲ್ಲದ ಸತ್ಯನಾರಾಯಣ ಶಾಲೆಯಲ್ಲಿ ಬಹಳಷ್ಟು ವರ್ಷಗಳ ಕಾಲ ಅಧ್ಯಾಪನದ ಬಂಧುಗಳಿಗೆ ಇವತ್ತು ಬಂದಂತಹ ಎಲ್ಲ ಅವರ ಅಭಿಮಾನಿ ಬಂಧುಗಳಿಗೆ ನಮ್ಮ ಆರಾಧ್ಯಮೂರ್ತಿಗಳಾದ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಹಾಗೂ ಸ್ಥಳದಲ್ಲಿ ನೆಲೆಯಾದಂತಹ ಶ್ರೀ ಉಗ್ನೇಶ್ವರ ಸ್ವಾಮಿ ಅವರ ಆರೋಗ್ಯ ಭಾಗ್ಯವನ್ನು ನೀಡಿ ಕರುಣಿಸಲೆಂಬುದಾಗಿ ಸಂದರ್ಭದಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಮಾತಿನಿಂದ ನಿರ್ವಹಿಸ್ತಾ ಇದ್ದೇನೆ. ಸರ್ವೇ ಜನಾ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಪರಮ ಪೂಜ್ಯ ಶ್ರೀಗಳವರ ಪದತಲದಲ್ಲಿ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸೋಣ. ಈಗ ವೇದಿಕೆಯಲ್ಲಿರುವ ಗಣ್ಯ ಮಹೋದಯರಿಗೆ ಅದಕ್ಕಿಂತ ಮುಂಚೆ ಬಾಲಾರಿ ಸಾರ್ ಅವರಿಗೆ ಪರಮ ಪೂಜ್ಯರು ಶಾಲು ಹೊದಿಸಿ ಪ್ರಸಾದ ನೀಡಿ ಆಶೀರ್ವಾದವನ್ನು ನೀಡುತ್ತಾ ಇದ್ದಾರೆ. ಬನಾರಿ ಕುಟುಂಬದ ವಿನಯ್ ಬನಾರಿ ಅವರು, ಶ್ರಿಯಾ ಬನಾರಿ ಅವರು, ಇಂಚರ್ ಬನಾರಿ ಅವರು ಪರಮ ಪೂಜ್ಯರ ಆಶೀರ್ವಾದಕ್ಕೆ ಮಂತ್ರಾಕ್ಷತೆಗೆ ಪಾತ್ರರಾಗ್ತಾ ಇದ್ದಾರೆ. ಪರಮ ಪೂಜ್ಯರಲ್ಲಿ ಇನ್ನೊಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೀನಿ. ವೇದಿಕೆಯಲ್ಲಿರುವಂತಹ ಗಣ್ಯ ಮಹೋದಯರಿಗೆ ಪರಮ ಪೂಜ್ಯರು ಆಶೀರ್ವದಿಸಿ ಹಾಗೆ ಬನಾರಿ ಸಾರ್ ಅವರಿಂದ ಪುಸ್ತಕದ ಗೌರವ ಪ್ರತಿಯನ್ನು ಸ್ವೀಕರಿಸುವ ಸಂದರ್ಭ. ಬಂದು ಬನಾರಿ ಸಾರ್ ಅವರಿಂದ ಗೌರವ ಪ್ರತಿಯನ್ನು ಆಗಮಿಸಿರುವಂತಹ ಹಾಗೆ ಬನಾರಿ ಸಾರ್ ಅವರಿಂದ ಸ್ವೀಕರಿಸ್ತಾ ಇದ್ದಾರೆ. ಗೌರವ ಪ್ರತಿ ಪ್ರದಾನ. ಗೋಪಾಲಕೃಷ್ಣ
ಭಟ್ ಅವರು ಸಹಕರಿಸಿದಂತಹ ಸ್ವಾಮೀಜಿಯವರಿಂದ ಗೌರವವನ್ನು ಸ್ವೀಕರಿಸಬೇಕಾಗಿ ವೇದಿಕೆ ಮೇಲೆ ಬರಬೇಕಾದ ಅಪೇಕ್ಷೆ. ಆಮೇಲೆ ಕುಂಚಿನಡ್ಕ ಸುಬ್ರಾಯ ಭಟ್ ಸರ್ ಅವರ ಲೇಖನ ಇದೆ, ಬನ್ನಾರಿ ಮಾಸ್ಟರ್ ಅನ್ನುವ ಲೇಖನ. ಬಂದಿದ್ರೆ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅನ್ನುವ ಕಾವ್ಯಾನದಲ್ಲಿ ಬರೆಯುವ ಶ್ರೀರಂತಡ್ಕ ವಾಸುದೇವ ಭಟ್ಟ ಅವರಿಗೆ ಬಂದಿದ್ರೆ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ನಾರಾಯಣ ಭಟ್ ಎಂಬ ಸುಂದರವಾದ ಲೇಖನ. ವೇದಿಕೆ ಮೇಲೆ ಬರಬೇಕು. ಕೊನೆಗೆ ಛಂದೋಬದ್ಧವಾದ ಸುಂದರವಾದ ಕವನವನ್ನು ಕೂಡ ರಚಿಸಿ ಕೊಟ್ಟಿದ್ದಾರೆ ಸಿ.ವಿ. ಕುಳಮರ್ವ. ಮುಂದೆ ವಿದ್ಯಾಸುಧಾ ಅನ್ನುವ ವಿಭಾಗಕ್ಕೆ ಹೋಗ್ತಾ ಇದ್ದೇವೆ. ಇಲ್ಲಿ ಬನಾರಿ ಸರ್ ಅವರ ಶಿಷ್ಯರು ಸ್ಟೂಡೆಂಟ್ಸ್ ಬರೆದಿರುವಂತಹ ಅನೇಕ ಲೇಖನಗಳಿವೆ. ಮೊದಲಿಗೆ ಶ್ರೀರಾಗಿ ಕೊಡುಗೆಯನ್ನು ನೀಡಿದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಮರೆಯಲುಂಟೆ ಬನ್ನಿ. ರಾಜಾರಾಮ್ ಎಸ್ ಪೆರ್ಲಾ ಸ್ವಾಮೀಜಿಯವರ ಉಪಸ್ಥಿತಿ ಸಾನ್ನಿಧ್ಯ ಇಲ್ಲಿ ಸಾಧ್ಯವಾಗುವುದಕ್ಕೆ. ಆಮೇಲೆ ಕೇಶವ ಕುಮಾರ್ ಮಂಗಳ ಪ್ರೇರಣೆ ಅನ್ನುವ ತಲೆಬರಹ ಎಸ್.ವಿ. ನಡೆಸ್ತಾ ಇದ್ದಾರೆ. ಸುಂದರ ದಯವಿಟ್ಟು ನೆಂಟರು, ಬಂಧುಗಳು, ಕುಟುಂಬಸ್ಥರು ಬರೆದಿರುವಂತಹ ಲೇಖನಗಳಿವೆ. ತುಂಬಿದ ಕೊಡ ಅಥವಾ ಲೇಖನವನ್ನು ಬರೆದುಕೊಟ್ಟಿದ್ದಾರೆ. ಗೋಪಾಲಕೃಷ್ಣ ಭಟ್, ರೂಪಾಯಿ ಮಲೆಯವರು ವೇದಿಕೆ ಮೇಲೆ ಬರಬೇಕು. ಬನಾರಿ ಸರ್ ಅವರ ಎನ್.ಎಸ್. ಭಟ್ ಅವರು ಆತ್ಮೀಯವಾದ ಹಾರಾರ್ಪಣೆಯನ್ನು ಸ್ವೀಕರಿಸ್ತಾ ಇರುವವರು ಶ್ರೀಮತಿ ಶ್ಯಾಮಲಾ ಎನ್.ಎಸ್. ಭಟ್ ಅವರು. ಮುಂದಿನ ಲೇಖಕಿ ಅವರ ಸಂಬಂಧದಲ್ಲಿ ಸೊಸೆಯಾದ ಅರವಿಂದ ಕೃಷ್ಣ ಬನಾರಿ ಬಂದಿಲ್ಲ ಅಂತ ಅನಿಸುತ್ತೆ. ಹಾಗೆ ಅಶ್ವಿನಿ ಅರವಿಂದ ಬನಾರಿ, ಡಾಕ್ಟರ್ ನಾಗರಾಜ ಭಟ್ ಚೇತನಕ್ಕಾರಿ, ದೆಹಲಿಯಿಂದ ಅವರಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಈಗ ಅವರನ್ನು ಎದ್ದು ನಿಂತು ಭಕ್ತಿಪೂರ್ವಕವಾಗಿ ಗೌರವವನ್ನು ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ವಿಶ್ವಾತೀತಂ ಗಗನರ್ಷಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಜಲಂ ಸರ್ವಧೀ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತನ್ನಮಾಮಿ ಧ್ಯಾಯೇ ನಿತ್ಯಂ ಮಹೇಶಂ ರಜತಗಿರಿವಂ ಚಾರುಚಂದಾವತಂಸಂ ರತ್ನಾಕಲ್ಪೋಜ್ವಲಾಂಗಂ ಪರಜೋಭಯದಂ ಕೀರ್ತಿಹಸ್ತಂ ಪ್ರಸನ್ನಂ ಪದ್ಮಾಸೀನಂ ಸಮಂತಾತ್ ಸ್ತುತಮರಗಣೈಃ ವ್ಯಾಘವೃತ್ತಿಂ ವಸಾನಂ ವಿಶ್ವಾದ್ಯಂ ವಿಶ್ವವಂದ್ಯಂ ನಿಖಿಲಭಯಹರಂ ಪಂಚವಕ್ತ್ರಂ ತ್ರಿನೇತ್ರಂ. ಅಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿರುವ ನಿಮಗೆ ಸಭಾಸದರು, ಧರ್ಮ ತತಃ ಸುಖಂ. ಆ ಧನದಿಂದ ಅವರು ಧರ್ಮಾಚರಣೆ ಮಾಡ್ತಾರೆ, ಆಮೇಲೆ ಅದರಿಂದ ಸುಖವನ್ನು ಪಡಿತಾರೆ. ನಿಜವಾಗಿ ಅವರು ಇವಾಗ 83 ವರ್ಷ ಅಂತ ಬರೆದಿದ್ದಾರೆ. ಸುಖದಿಂದ, ಶಾಂತಿಯಿಂದ, ಸಮೃದ್ಧಿಯಿಂದ, ನೆಮ್ಮದಿಯಿಂದ 100 ಕಾಲ ಬದುಕಲಿ, ಸಂಸಾರವು ಉತ್ತರೋತ್ತರ ಶ್ರೇಯಸ್ಸಾಗಲಿ, ಆ ದೈವಾನುಗ್ರಹ ಅವರ ಕುಟುಂಬಕ್ಕೆ, ಮನೆಗೆ, ಅವರಿಗೆ, ಅವರ ಜೀವನಕ್ಕೆ ಸಂಪೂರ್ಣವಾಗಿ ಸೇರಲಿ ಎಂದು
ಆಶಂಸಿಸುತ್ತೇನೆ. ಇದು ಶುಭ. ದದಾತಿ ವಿನಯಂ ಅಂತ ಹೇಳಿದ ಮಾತು ಮತ್ತು ಮುಂದೆಗೂ ಹೋಗ್ತಿದ್ದರು. ಈ ಸಂದರ್ಭದಲ್ಲಿ ನನಗೆ ಆ ವಿದ್ಯಾದದಾತಿ ವಿನಯಂ ಅಂತ ಹೇಳುವಾಗ ಭಗವಂತ ನಾರಾಯಣ ಭಟ್ಟರಿಗೆ ದಂಪತಿಗಳಿಗೆ ವಿನಯ ಎಂಬ ಒಂದು ಶಿಶುವನ್ನೇ ದಯಪಾಲಿಸಿದ್ದಾನೆ. ಆ ವಿನಯ ಅವನು ವಿದ್ಯಾರ್ಥಿಗಳನ್ನೆಲ್ಲ ಮಾಡಿ ಮತ್ತೆ ಮುಂದರಿಂದ ಈ ವಿದ್ಯಾ ಅವನ ಹೆಸರನ್ನು ಸಾರ್ಥಕಗೊಳಿಸಿದ್ದಾನೆ ಅಂತ ಇದು ನನ್ನ ಅನಿಸಿಕೆ. ಮತ್ತೆ ನಿಜವಾಗಿ ಅದವರ ಒಂದು ಪೂರ್ವಪುಣ್ಯ ಅಂತ ನನ್ನ ಭಾವನೆ. ಸಭೆಯಲ್ಲಿ ಅವರ ಬಗ್ಗೆ ಏನು ಮಾತನಾಡಬೇಕು ಅಂತ ಈ ಸಭೆಯಲ್ಲಿ ಒಂದು ಹೊಸದಾಗಿ ಹೇಳಬೇಕಾದಂತಹ ವಿಷಯ ಯಾವುದೂ ಇಲ್ಲ. ಯಾಕಂದ್ರೆ ಎಲ್ಲ ಬನಾರಿಯವರ ಅಭಿಮಾನಿಗಳೇ ಬಂದದ್ದು, ಮತ್ತೆ ಬನಾರಿಯವರನ್ನು ಸಂಪೂರ್ಣ ಬಲ್ಲವರೇ ಇಲ್ಲಿ ಬಂದದ್ದು. ಹಾಗಾಗಿ ಇಲ್ಲಿ ನಿಂತು ಅವರ ಬಗ್ಗೆ ನಾನು ಹೊಸದನ್ನು ಹೇಳುವಂತಹ ಸಂದರ್ಭ ಯಾವುದರಲ್ಲಿ ಗೊತ್ತಾಗುತ್ತದೆ. ಸ್ವಲ್ಪ ಏನಾದರೂ ಇದ್ದರೆ ಇಲ್ಲಿ ಬಂದವರಿಗೆಲ್ಲರಿಗೂ ಓದಲಿಕ್ಕೆ ಸಿಕ್ಕುವ ಹಾಗೆ ಆ ಪುಸ್ತಕಗಳು ಉಂಟು, ಅದರಲ್ಲಿ ಮತ್ತಷ್ಟು ವಿವರಗಳು ಉಂಟು. ಹಾಗಾಗಿ ನನ್ನ ಸಣ್ಣ ಪ್ರಯತ್ನ ಏನಂದ್ರೆ ಅವರಿಗೂ ಗೊತ್ತಿಲ್ಲದ ಮತ್ತೆ ನನಗಂತೂ ಗೊತ್ತಿಲ್ಲದ ಕೆಲವೊಂದು ಗುಣಗಳು ಅವರಲ್ಲಿ ಇರಬಹುದು ಅಂತ ನನ್ನ ಅನಿಸಿಕೆ. ಅವರಿಗೂ ಗೊತ್ತಿಲ್ಲದಿರೋದು ಒಂದು, ಅವರು ಸಾಮಾನ್ಯವಾಗಿ ಅವರು ಪೀಠಗಳಲ್ಲಿ ಒಂದು ಮಾತು ಆ ಚಿತ್ರ ನೋಡುವಾಗ ಅದರಲ್ಲಿ ಅವರಿಗೆ ಅವರ ಮುಖ ಕಾಣುತ್ತಿಲ್ಲ. ಹಾಗಾಗಿ ಅವರನ್ನು ಅವರಿಗೆ ಗೊತ್ತಿರಲಿಲ್ಲ. ಆದರೂ ಅವರಿಗೆ ಅದೊಂದು ಸ್ವಭಾವ ಏನು ಹೇಳಿದ್ರೆ ಅವರ ಸ್ವಭಾವವೇ ಹಾಗೆ, ವಿಶೇಷವಾದ ಒಂದು ಸ್ವಭಾವ ಇದೆ. ಅದು ನಮಗೆ ಗೊತ್ತಾಗುವುದಿಲ್ಲ. ಆದರೆ ಆ ಗುಣ ಉಂಟು ಅಂತ ಹೇಳಿದ್ರೆ ಅದು ಅವರಿಗೆ ಉಂಟು ಅಂತ ಮತ್ತೆ ಹೇಳಿಕ್ಕೆ ಗೊತ್ತಾಗ್ತದೆ. ಅದೊಂದು ವಿಶೇಷ. ಕೆಲವೊಂದು ಗುಣಗಳು ನಮಗೆ ಅದು ನಮ್ಮ ಗಮನಕ್ಕೆ ಬರುವುದೇ ಇಲ್ಲ. ಅಂತ ಒಂದು ಗುಣ ಉಂಟು ಅಂತ ಹೇಳಿದ್ರೆ ಅದು ಇದ್ದ ಜನರನ್ನು ಸಾಧ್ಯ. ಮತ್ತು ಇನ್ನೊಂದು ನಾನು ತಿಳಿದ ಹಾಗೆ ಈ ರಾಮಾಯಣ ಗ್ರಂಥ ನಿರ್ಮಾಣವಾದಕ್ಕೆ ಒಂದು ವ್ಯಕ್ತಿಯ ಗುಣಗಳನ್ನು ಹೇಳಲಿಕ್ಕೆ ಅಂತ ತೋರುತ್ತದೆ. ಯಾಕಂದ್ರೆ ರಾಮಾಯಣದ ಪ್ರಾರಂಭವಾಗುವುದೇ ವಾಲ್ಮೀಕಿ ಋಷಿಗಳು ನಾರದನ್ನು ಪರೀಕ್ಷಾಂತ ನಾರದನ್ನು ಕೇಳುತ್ತಾರೆ ಬಂದ್ರಂತೆ. ಅದು ಸೂರ್ಯನವಾಗಿ ಇವರೊಂದು ಕ್ವಶನ್ ಗೆಲ್ಲಿಕ್ಕೆ ಉಂಟು ಒಂದು ಪ್ರಶ್ನೆ. ಆ ಪ್ರಶ್ನೆ ಇನ್ನೊಂದು ಎರಡನೇ ವಾಕ್ಯದಲ್ಲಿ ಓನ್ವಸ್ಮಿನ್ ಸಾಂತಂ ಲೋಕೆ, ಈ ಲೋಕದಲ್ಲಿ ಈಗ ಯಾರಿದ್ದಾರೆ. ಇನ್ವಾಲ್ವ್ಮೆಂಟ್ ಪ್ರಾರಂಭವಾದದ್ದು ರಾಜೇಂದ್ರ ಸರ್ ಮತ್ತು ಬನರ್ ಸರ್ ಅವರು ದೂರವಾಣಿ ಕರೆ ಮೂಲಕ ಹೀಗೊಂದು ಗ್ರಂಥ ಸಿದ್ಧವಾಗ್ತಾ ಇದೆ, ನೀನೊಂದು ಲೇಖನ ಬರೀಬೇಕು ಅಂತ ಮತ್ತೆ ಬಾವಿ ಇದೆಂತ ಹೇಳಿಕೆ ಓಲೆ ಪಟೋರ ಹಂಗೆ ಇದೆಂತಾರೆ ಅದು ನಾರ್ತ್ ಇಂಡಿಯನ್ ಇಲ್ಲಿ ಜಾಸ್ತಿ ಮಾಡೋದು. ಅದು ಚೆನ್ನ ಮಸಾಲ ಇದೆ, ಮತ್ತೆ ಪೂರಿ ಹಾಗೆ ಇದರಲ್ಲಿ ಅಟ್ಟಿಸಿ ಮಾಡೋದು. ಪಟೋರ ಇದೆ ಹೇಳ್ತೀವಿ. ಬಟೋರೆ ಓಲೆ ಬಟೋರೆ ಅದು ಊಟಕ್ಕೂ ಆಗುತ್ತು, ಊಟಕ್ಕೂ ಆಗುತ್ತು. ಈಗ ಪೂರಿಯ ಬದಲಿಗೆ ಇದು ನಾರ್ತ್ ಇಂಡಿಯನ್ ಬೇಕು ಅಂತಕ್ಕೆ ಬಾನಾಯಾನಕ್ಕೆ ಅಡಿಗೆ ಮಾಡಿದವರ ಸೆಟ್ಟಿದೆ ಇದು. ನೆಲ್ಲಿಕೆಲೆ ಬಾವಯ್ಯ ಮೇನು ನೋಡಿ ಎಲ್ಲರ ವಿಷಯ ಹೇಳ್ತೇನೆ ಆತ ಬಾವಯ್ಯ ಇಂದಲ್ಲ ಊಟಕ್ಕೆ ಎಂತೆಲ್ಲದೊಂದು ವಿವರವಾಗಿ ಪಟ್ಟಿ ಹೇಳಿಕಿನೋಣ. ಸಾರು, ಹೀರೆಕಾಯಿ ಬೆಳೆಕಾಯಿ ಸಾಂಬಾರು, ಸೊತ್ತೆ ತೊಂಡೆಕಾಯಿ ಹುಳಿ, ಮತ್ತೆ ಗೀ ರೈಸು ಕೂರ್ಮ,
ಮೆಣಸುಕಾಯಿ, ಹಾ ಅವಿಲು, ಹಾ ಅಳಸೊಂಡೆ ಪಲ್ಯ, ತೊಂಡೆಕಾಯಿ ಪಲ್ಯ, ಹೋಳಿಗೆ, ಹಪ್ಪಳ, ಮಿಕ್ಸರು, ಮತ್ತೆ ಮೈಸೂರು ಪಾಕು, ಕಡಲೆಬೇಳೆ ಪಾಯಸ. ಹಾ ಕಡಲೆಬೇಳೆ ಮಾತ್ರವಲ್ಲ, ಕಡಲೆಬೇಳೆ ಸಾಬಕ್ಕಿ. ಹಾ ಕಡಲೆಬೇಳೆ ಸಾಬಕ್ಕಿ ಪಾಯಸ ಅಲ್ಲ. ಕಾಪಿಗೆ ಎಂತ ರೀತಿದ್ದು ತಿಂಡಿ? ಉದಿಯಪ್ಪ, ಇಡ್ಲಿ, ಸಾಂಬಾರು, ಹಾ. ವಡೆ, ಚಟ್ನಿ, ಹಾ ಪೈನಾಪಲ್ ಕ್ಷೀರ, ಹಾ ಚಾಯ, ಕಾಫಿ, ಕಷಾಯ. ಓ ಸರಿ ಸರಿ. 15 ಸೇರಿನ ಹೋಳಿಗೆ ಇದು. ಹೋಳಿ ಮೈಸೂರು ಪಾಕು. ಮೈಸೂರು ಪಾಕು ಇಲ್ಲೇ ಮಾಡಿದ್ದಲ್ಲ ಇದು? ಇಲ್ಲೇ ಮಾಡಿದ್ದಪ್ಪ. ಹಾ ಫಸ್ಟ್ ಕ್ಲಾಸು. ಹಾ ಮೈಸೂರು ಪಾಕುದೇ ಹೋಳಿಗೆ ಇದೆ. ಉದ್ಯಪ್ಪಣ ಒಡೆಯ ಉದ್ಯಪ್ಪಣ ಕಾಪಿಗೆ ಇಡ್ಲಿ, ಸಾಂಬಾರು, ವಡೆ, ಚಟ್ನಿ, ಪೈನಾಪಲ್ ಕ್ಷೀರ. ಒಡೆ ಹೀಗೆ ಬೇಕಿದ ಒಳ್ಳೆ ಹೊಟ್ಟೆ ಎಲ್ಲ ಸರಿಯಾಗಿ ಕಾಣಿಕೆ ದೊಡ್ಡ ಒಡೆಯಾಗಿ. ಮುಂದಿನ ಸ್ಥಾನ ಶಿಷ್ಯ ಮುಂದೆ ಹೋಗಕ್ಕೆ ನಮಗೆ ಇದರ ಸಂತೋಷ. ನೀರುಗಳನ್ನೆಲ್ಲ ನೋಡಿದೆ. ಒಬ್ಬರಿಗೊಬ್ಬರಿಗೆ CBI ಆಫೀಸರ್ ಇದ್ದಾರೆ, ಶಿವಾನಂದ, ಹರೀಶ, ನಾನು ಸದಾನಂದ, ಇದರಿಂದ ಮೇಲಂತೇನು ಜನ್ಮ ಸಾರ್ಥಕ. ಹಾಗಾಗಿ ಈ ಬಗ್ಗೆ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಇದೊಂದು ಘಟನೆ ನನಗೆ ಕನಸಿನಲ್ಲಿ ನಿರೀಕ್ಷೆ ಮಾಡಿರಲಿಲ್ಲ. ಇಂತಹ ಒಂದು ಸಂದರ್ಭ ಅವಕಾಶ ಸಿಗ್ತಾರೆ ನನಗೆ ಅಂತ ನಾನು ಇದಕ್ಕೆ ಸರಿಯಾದ ಪೂರ್ತಿ ಚಿತ್ರ ಮೊನ್ನೆ ಒಳಗೆ ಕೊಡ್ತಿದ್ದಾರೆ. ಯಾಕಂದ್ರೆ ಸರ್ಪ್ರೈಸ್ ಯಾಕಂದ್ರೆ ಸರ್ಪ್ರೈಸ್ ಎಲ್ಲ ಸರ್ಪ್ರೈಸ್. ನನಗೆ ಗೊತ್ತಾಗ್ತದೆ 15 ದಿವಸ ಮೊದಲು 11 ತಿಂಗಳ ಮೊದಲ ಕಾಲ ಪ್ರತಿಮುಖ್ಯವಾಗ ಎಲ್ಲ ಕಾಣ್ತದೆ. ಹಾಗಾಗಿ ಸಂದರ್ಭದಿಂದ ಕೊಟ್ಟವರು ನನ್ನ ಜೀವನದ ಒಂದೇ ಒಂದು ಧರ್ಮ ಇದೆ, ಲವ್ ಆಲ್ ಈಸ್ ಮ್ಯಾನ್. ಎಲ್ಲರನ್ನು ಪ್ರೀತಿಸು, ಯಾರನ್ನು ಪ್ರೀತಿಸು, ಬಟ್ ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಇನ್ ರಿಟರ್ನ್. ಪ್ರತಿಯಾಗಿ ಏನೋ ನಿರೀಕ್ಷೆ ಬೇಡ. ಇದು ನಾನು ನನ್ನ ಅಮ್ಮನ ಕೈಗೆ ಕಳಿಸೋದು ಮೊದಲಿಂದಲೇ ಇದ್ದರು ನನ್ನ ಸ್ವಭಾವ. ಹಾಗೆ ಇಡೀ ನನ್ನ ಜೀವನದ ಒಂದು ದೊಡ್ಡ ದೌರ್ಭಾಗ್ಯ ಹೊರತೆಂದರೆ ನನಗೆ ಸಿಟ್ಟು ಹೋಗೇ ಇಲ್ಲ, ಜಗಳ ಆಗಲಿ ಗೊತ್ತೇ ಇಲ್ಲ. ಈಗ ನೀವು ಕೇಳುವುದಿಲ್ಲ, ಹಾಗಾಗಿ ನೀವು ಎಷ್ಟು ಬೇಕು ತೊಂದರೆಯೂ ಇಲ್ಲ, ಕೇಳುವಾಗ ಬೇಕು ತೊಂದರೆ ಇಲ್ಲ. ನನಗೆ ಹೇಗೆ ಆಗ್ತದೆ ನಥಿಂಗ್ ಐ ರಿಟರ್ನ್ ಎಕ್ಸ್ಪೆಕ್ಟ್. ಅದು ಅವರಿಗೆ ಮನೆ ಮನಸ್ಸು ಎರಡು ಬಾಗಿ ಸೇರ್ತಾರೆ. ಅದು ಯಾರಿಗೂ ಮುಚ್ಚಿಲ್ಲ. ಶಾಲೆಯಲ್ಲಿ ಆಗಲಿ, ಸಹೋದ್ಯೋಗಿಗಳಾಗಲಿ, ವಿದ್ಯಾರ್ಥಿಗಳಾಗಲಿ, ಕುಟುಂಬದವರಲ್ಲಾಗಲಿ ಯಾರೊಡನೆ ನಾನು ಜಗಳ ಆಡುತ್ತೀನಿ. ನನಗೆ ಗೊತ್ತೇ ಇದೆ. ಯಾಕಂದ್ರೆ ಬಹಳ ಸಣ್ಣ ಪ್ರಾಯದಿಂದಲೂ ನನ್ನ ಅಮ್ಮ ಬಹಳ ಬಂಧು ಸ್ವಭಾವಗಳು. ಸ್ವಲ್ಪ ನಿಧಾನಗತಿ, ನಾನು ಕೂಡ ಸ್ವಲ್ಪ ನಿಧಾನ ನಡೆಯುವಾಗ ನನ್ನೊಟ್ಟಿಗೆ ನಡೀಲಿಕ್ಕೆ ಆಗಿ ಸಾಧ್ಯ ಇಲ್ಲ. ಯಾಕಂದ್ರೆ ಅಷ್ಟು ನಿಧಾನ ಮಾಡ್ತೇನೆ. ಊಟದ ಬೇಗ ಮಾಡ್ತೇನೆ, ಊಟ ನನ್ನೊಟ್ಟಿಗೆ ಆಗಿ ಮಾಡ್ತೇನೆ. ಹಾಗೆ ನನ್ನದೊಂದು ಸ್ವಭಾವ. ಅದರಿಂದಾಗಿ ಮನೆಯಲ್ಲಿ ಯಾರೂ ನನ್ನನ್ನು ಬೈಲಿಲ್ಲ, ಬಿಟ್ಟುಕೊಳ್ಳಿಲ್ಲ, ಶಾಲೆಯಲ್ಲೂ ಇಲ್ಲ. ಒಬ್ಬರೇ ಒಬ್ಬರು ಅಧ್ಯಾಪಕರಾಗಿ ಆರಂಭದಲ್ಲಿ ನಾನು ವಿದ್ಯಾಭ್ಯಾಸ ಮಾಡಿದ್ದು ನನ್ನ ಅಕ್ಕ. ಅಂದರೆ 5 ಕ್ಲಾಸ್ 3 ವರ್ಷದಲ್ಲಿ ನನ್ನ ದೊಡ್ಡ ತಂದೆ ಮಗಳ ಅಕ್ಕ ಅವರೊಬ್ಬರು ಬಾಲಕಿದ್ದೇವೆ. ನಾನು ಭಾಳ ನನಗೆ ದೇವ ಕ್ಲಾಸ್ ಸೀದಾ ಹೋಗಿ ಸೇರಿದ್ದು ಶಾಲೆಗೆ 6ನೇ ಕ್ಲಾಸಿಗೆ. ಅಲ್ಲಿಯೂ ಕೂಡ ಬಹಳ ಶ್ರೇಷ್ಠ ಅಧ್ಯಾಪಕರು ಸಿಕ್ಕಿದೆ. ಬಹಳಷ್ಟು ಅದೊಂದು ಹೋದಲ್ಲೆಲ್ಲವೂ ಒಳ್ಳೆಯದೇ ಸಿಕ್ಕಿದ್ದೇನೆ, ಕೆಟ್ಟದಾಗಿ. ಅಲ್ಲಿಂದ ಎಡವಿ ಬಿಡವಿ ಬಿದ್ದೆ ಎದ್ದು ಬಿದ್ದು ಬರುವಂತಹದ್ದು ಇರೋದೇ ಜೀವನ ಧರ್ಮ. ನಾನು ಸ್ವಲ್ಪ ಹೆಚ್ಚಿರಬಹುದು, ಕಲ್ಲು ಬಂಡೆ ದೊಡ್ಡ ಇದೆಲ್ಲ ಇರ್ಬೋದು. ಅಂತೂ ಎದ್ದು ಬಿದ್ದು ಇಲ್ಲಿಯೇ ಬಂದೆ. ಇಲ್ಲಿ ಮುಟ್ಟೇನೆ ನನ್ನ ಕನಸಿನಲ್ಲಿ ಉಳಿಸಿದೆ. ನಾನು ಅದನ್ನು ತಂದೆ ತಾಯಿ ಇಬ್ಬರಿಗೂ ಕೂಡ ದೊಡ್ಡ ಈ ಪ್ರಾಣಿಗೆ ಅಂತ ಕೊನೆಯವರೆಗೂ ಕೂಡ. ಯಾಕಂದ್ರೆ ಅಷ್ಟು ಆದರೆ
ಅವರ ಜೀವಿತಾವಧಿಯಲ್ಲಿ ಶಾಲೆಯಲ್ಲಿ ಅಧ್ಯಾಪಕನಾಗಿ ಅವರಿಗೆ ಸೇವೆ ಮಾಡುವಂಥ ಅವರಿಗೆ ಅವಕಾಶ ಇದೆ. ಮಾತ್ರ ಅಲ್ಲ, ನನ್ನ ತಾಯಿ ಕೊನೆಯ ಕ್ಷಣದಲ್ಲಿ ನನ್ನ ಮಡಿಲಲ್ಲಿ ಜೀವಿತಾರೆ. ಅದೊಂದು ದೇವರ ಕೊಟ್ಟ ವರ. ಹಾಗಾಗಿ ಅದೆಲ್ಲ ಈ ಗಣೇಶ. ಇದು ಯಾಕೆ ನಾನು ಗಣೇಶ ಅಂತ ಇವತ್ತಿನ ಮೇಲೆ ಒಂದು 60 ವರ್ಷ ಹಿಂದೆ, ಈಗ ಮಗನಿಗೆ 55 ಆ 50 ವರ್ಷ ಹಿಂದೆ ಅಲ್ಲೇ ಈ ಜೋಯಿಸಲ್ಲಿ ಹೋಗುವಾಗ ನಾನು ಪ್ರಾರ್ಥನೆ ಮಾಡಿ ಬಂದೆ. ಜೋಯಿಸರು ಏನೇ ಹೇಳಿ ಅಂದರೆ ಡಾಕ್ಟರ್ಗಳೆಲ್ಲ ಹೇಳಿದ್ರು ಇದು ಆಸಕ್ತಿ. ಅದು ಕೊನೆಗೆ ನನಗೆ ಪ್ರಧಾನ ಜೋಯಿಸಿದ್ರು ಹೋಗುವಾಗ ನಾನು ಇಷ್ಟೇ ಮಾಡುವುದು ನಿಮಗೊಂದು ರುದ್ರಾಭಿಷೇಕ. ಜೋಯಿಸರು ಅದೇ ಮಾತು ಹೇಳಿ, ಅದೇ ನಾನು ಏನು ಬೆಳೆಸಿದ್ದೇನೋ ಅದೇ ಮಾತು. ಅವರು ವರ್ಷಕ್ಕೊಂದು ತಿಂಗಳಿಗೊಂದು ರುದ್ರಾಭಿಷೇಕ ಆಗತ್ತೆ. ಹಾಗಾಗಿ ನಾನು ಹೇಳಿದ ಪುಸ್ತಕದ ಕೊಡುಗೆ ಗಣೇಶ್ವರ ನಾನು ಅಲ್ಲಿ ತಿಂದರೆ ನಾನು ಇಲ್ಲಿ ನನ್ನ ಎಲ್ಲ ಇದು ಕೂಡ ಉದಿನೇಶ್ವರನ. ಎಲ್ಲ ಕಾರ್ಯಕ್ರಮಗಳು ಇಲ್ಲಿ ಮದುವೆ, ಅವನ ಉಪನಯನ, ಅದು ಗೃಹೋಪದೇಶ, ಅದು ಏನಿತ್ತು ಅದು ಉದಿನೇಶ್ವರನ ತಂದಿದ್ದೆ. ಯಾಕಂದ್ರೆ ಅವನ ಕೊಡುಗೆಯಿಂದ ನಾನಿದ್ದೇನೆ. ಕುಟುಂಬ ಅಂತ ಅಷ್ಟೇ ಇರಬೇಕು. ಇಲ್ಲೇ ಇದೆ ಇದಾಗಿರ್ತದೆ, ಸ್ವಲ್ಪ ಮುಟ್ಟಿಕೊಂಡಿತ್ತು ಜೀವನದ ಧರ್ಮ. ಹಾಗಾಗಿ ನನಗೆ ನನ್ನ ಜೀವಮಾನದಲ್ಲಿ ಜಾತಿ ಪ್ರಶ್ನೆ ಇಲ್ಲ. ಆ ಜಾತಿ ಒಂದೇ ಜಾತಿ, ಶಾಲೆ ಹುಡುಗರು ನನ್ನ ಮಕ್ಕಳೇ ಎಲ್ಲರೂ ಒಂದೇ. ಆ ಜಾತಿ ಈ ಜಾತಿ ಅನ್ನೋದ್ರಿಂದ ಮನುಷ್ಯ ಜಾತಿ ಮಾತ್ರ. ಹಾಗೆ ಅದೊಂದು ನಾನು ಎಲ್ಲರೂ ತಕ್ಕುದಲ್ಲಿ ಕಂಡದ್ದು ನೋಡಿ. ಕಷ್ಟ ಸಂದರ್ಭದಲ್ಲಿ ನಾನು ಒಂದು ಸಣ್ಣ ಘಟನೆ ಹೇಳ್ತೇನೆ. ಒಮ್ಮೆ ಇಲ್ಲಿ ಶ್ರೀರಾಮ ಬಂದಿರ್ಬೇಕು, ಅವನ ಅಂಗಿ ಹಾಕೊಂಡು ನಾನು ಸಭೆಗೆ ಹೋಗಿದ್ದೇನೆ. ಬೆಲ್ಲಕ್ಕೆ ಬಂದು ಹಿಡಿಯುವಾಗ ಅಂಗಿ ನನಗೆ ಗೊತ್ತಿಲ್ಲ. ಹಾಗಾಗಿ ಅಂಗಡಿಯ ಕಡೆ ಶ್ರೀರಾಮ ಅಂತ ಹೋದಾಗ ಅಂಗಿ ತೆಗೆದು ಸಾರಿ ಅವನ ಅಂಗಿ ತೆಗೆದು ಸರಕಾಯ ಪ್ರವೇಶ ಮಾಡಿ ಅಂತ ಬಂದಿದೆ. ಹಾಗಾಗಿ ಇವತ್ತಿಗೂ ಕೂಡ ನೆನಪುಂಟು. ಅದೇ ಶ್ರೀ ರಾಮಕೃಷ್ಣ ಮಠರು ನನ್ನಿಂದ ಪುಸ್ತಕದ ಅಧ್ಯಾಪಕರು, ಪ್ರಬುದ್ಧರು, ವಿದ್ವಾಂಸರು ಎಲ್ಲರೂ ಅಧ್ಯಾಯ ಮುಖ್ಯೋಪಾಧ್ಯಾಯ ವೃತ್ತಿಗೆ 3 ಸಲ ಹೇಳಿದ್ದಾರೆ ನನ್ನ ಹತ್ರ. ನಾನು ವರ್ಷ ನೀವು ಆಗಿದೆ. ಯಾಕಂದ್ರೆ ಪ್ರಾಯದಲ್ಲಿ ನಾನು ಸೀನಿಯರ್, ಅವತ್ತು ಈ ಅವರಾದ್ರೆ ಮತ್ತೆ ನನಗೆ ಆಗಲಿಕ್ಕೆ ಆಗುವುದಿಲ್ಲಲ್ಲ. ಹಾಗೆ 3 ಸಲ ಹೇಳ್ತಾರೆ. ನಾನು ಕೈ ಮುಗಿದಿದೆ. ಅಲ್ಲಿ ಕೂತಿರುವಾಗ ನೀವು ಹೆಡ್ ಮಾಸ್ಟರ್, ಇಲ್ಲಿ ರಾಮಕೃಷ್ಣ, ನನಗೆ ಯಾವ ಬೇಸರವಿಲ್ಲ ಅಂತ ಗೊತ್ತಿರುತ್ತೆ. ಹಾಗೆ ಸಿಕ್ಕಿದ ಶಾಲೆಯ ಅಧ್ಯಾಪಕರಿಂದ, ವಿದ್ಯಾರ್ಥಿಗಳಿಂದ ಎಲ್ಲವೂ ಸಿಕ್ಕಿದ್ದು ಒಂದೇ ಪ್ರೀತಿ. ನನಗೆ ಕೆಟ್ಟದ್ದು ಕಾಣದೇ ಇಲ್ಲ. ಅವರ ಸಣ್ಣ ಪುಟ್ಟ ದೋಷ ಇಲ್ಲದ ಮನುಷ್ಯನ ಬ್ರಹ್ಮನಲ್ಲೇ ಉಂಟು. ಬ್ರಹ್ಮನಿಗೆ ಏನೇನೋ ಮಾಡಿಕೊಡದೆ ವಿಷ್ಣು ಹತ್ರ ಶಿವನ ಹತ್ರ ಮಾಡುವಂಥದ್ದು ಉಂಟಾಗಿದ್ದಾರೆ. ತಪ್ಪು ಮಾಡೋ ಯಾರೂ ಇಲ್ಲ. ಅದು ಸಣ್ಣ ನೋಡುವುದು ಒಳ್ಳೆಯದು. ದೊಡ್ಡ ಇದರಲ್ಲಿ ಸಣ್ಣ ಕಪ್ಪು ಚುಕ್ಕೆ ಇಲ್ಲ, ಕಪ್ಪು ಚುಕ್ಕೆಗಾರರಿಗೆ ಕಾಣುವಂಥದ್ದು ಅದರ ಬದಲು ಗೋಳಿತು. ಹಾಗಾಗಿ ಆ ಒಂದು ಈ ರೀತಿಯ ಪ್ರತಿಭಾವಂತ ವಿದ್ಯಾರ್ಥಿಗಳು ಎಷ್ಟೆಷ್ಟು ಮಂದಿ ಯಾವುದು ಇದರಲ್ಲಿ ದೂರ ರೇಡಿಯೋ ಸ್ಟೇಷನ್, ಅದರಲ್ಲಿ ಆಫೀಸರ್ಗಳಾದ ಎಲ್ಲ ತುಂಬ ಮಂದಿ ಇದ್ದಾರೆ. CBI ಆಫೀಸರ್ ಮೀಸೆ ಕಾರ್ಯ ಮಾಡಿ ಕೂತ್ಕೊಂಡಿದ್ದಾರೆ. ಎಷ್ಟು ಜನ ಎಂಥವೂ ಇತ್ತು. ಇಂಥ ಪ್ರತಿಭಾವಂತ ವಿದ್ಯಾರ್ಥಿಗಳು ಇದಕ್ಕಿಂತ ಮೇಲೂ ಯಾವುದು. ಅದೇ ರೀತಿ ನನ್ನ ಬಂಧು ಬಳಗದಲ್ಲಿಯೂ ಕೂಡ ಒಂದು ಮಾಧ್ಯಮ ಎಲ್ಲರೂ ಕೂಡ ಎರಡೂ ಸೈಡು, ತಂದೆ ಸೈಡು, ತಾಯಿ ಸೈಡು ಬಂದು ಎಲ್ಲರೂ ಕೂಡ ನನ್ನ ಬಗ್ಗೆ ಇವ ಧರ್ಮರಾಯ ಅಂತ ಇವನ ಬಗ್ಗೆ ಯಾರು ಕೂಡ ಎಲ್ಲರೂ ಏನೇ ಸಹಾಯ ನನಗೆ ಮಾಡ್ತಾ ಇದ್ದೇವೆ. ಇನ್ನೊಂದು ಬಹಳ ದೊಡ್ಡ ಒಂದು ಅನುಕೂಲ ನನಗೆ ಸಿಕ್ಕಿದ್ದು ಬಹಳ ವಿಶೇಷ ಅಂತ ಕಂಡಿದ್ದು. ದೆಹಲಿಯಿಂದ ಅಗರ್ವಾಲ್ ಕುಟುಂಬದಿಂದ ನನಗೆ ಮದುವೆ ಆಗಿದೆ. ಸೊಸೆ ಬರಲಿಲ್ಲ, ಮಗಳು ಬಂದು. ಅವರ ಫಸ್ಟ್ ವರ್ಡ್ ಅಪ್ಪ, ಈಗಿರುವ ಅಪ್ಪ ಬೆಪ್ಪ.
ಹಾಗೆ ಪಾತಾಳದಲ್ಲಿರುವ ನಮ್ಮನೆಯಲ್ಲಿನ ಇದು ಮಕ್ಕಳಿದ್ದಾರೆ, ಅವರೇ ಇದು ಕೂಡ ದೊಡ್ಡಪ್ಪ ಮಾವ ಪಾತಾಳದಲ್ಲಿ ಸೊಸೆ ಇದ್ದಾರೆ. ಅದೊಂದು ನಾವು ದೇವರು ಕೊಟ್ಟ ಬಲ್ಲ. ಇವತ್ತಿಗೂ ಕೂಡ ಅದೇ ರೀತಿ ಆ ಇಡೀ ಕುಟುಂಬ ಅಗರ್ವಾಲ್ ತುಂಬಾ ಸುಸಂಸ್ಕೃತ. ದೆಹಲಿಯಿಂದ ಇದಕ್ಕೆ ಬಂದಿದ್ದಾರೆ. ಅವಳ ದೊಡ್ಡ ಅಕ್ಕ ಅವರು ದೆಹಲಿಯಿಂದ ಬರೇ ಹೇಳಿದ್ದಾರೆ. ಅಲ್ಲಿ ಅಷ್ಟು ಸುಸಂಸ್ಕೃತ ಒಂದು ಕುಟುಂಬ. ನಮ್ಮ ತುಂಬ ಆತ್ಮೀಯತೆ, ಬಹಳ ಸಂಸ್ಕಾರ. ಅಷ್ಟೇ ಅಲ್ಲಿ ನಾನು ಅವರ ಮನೆ ಮಗನಾಗಿ ಬೆಳೆಯುವಂತಹ ಅದು ದೇವರು ಕೊಟ್ಟ ಬರ. ಹಾಗೆ ಇನ್ನೊಂದು ಉದಿನೇಶ್ವರನ ಅನುಗ್ರಹ ಅಂತ ಹೇಳ್ಬಿಡ್ತೇನೆ. ನಾನು ಹೆಚ್ಚು ಮಾತನಾಡ್ತಾ ಹೋಗಲಿಕ್ಕೆ ಸಾಮರ್ಥ್ಯ ಕಡಿಮೆ. ಮಗ ನನ್ನ ಕಾಯಬಾರದು, ಇಷ್ಟೆಲ್ಲ ನಡೀತದಲ್ಲ, ಶಾಲೆಯಿಂದ ಸಿಕ್ಕುವ ಪೆನ್ಷನ್ ನಂಡೆಲ್ಲ, ಅಥವಾ ಕೃಷಿ ಭೂಮಿ ಏನೂ ಇಲ್ಲ ವಿಶೇಷ, ಎಲ್ಲ ವಿನಯ ಶ್ರೀಯ ಅವರದ್ದೇ. ಅದು ಅಂದಿನಿಂದ 8 ಸಲ ಮಾತಾಡಕ್ಕೆ ಅವರೇ ಮಾಡಿಸಿದ್ದು ಅವರೇ, ಎಲ್ಲದರಲ್ಲಿ ಅವರೇ. ಇವತ್ತಿಗೂ ಕೂಡ ಪ್ರತಿ ವಾರ ಇಂಚು ಫೋನ್ ಮಾಡಿ ಕೇಳಿ ನಮ್ಮ ಇನ್ನೊಂದು ಚಂದ ಆ ಒಂದು ಮಟ್ಟಿಗೆ ಅದು ವಿದ್ಯಾರ್ಥಿಗಳ ಪ್ರೀತಿ ನನಗೆ ಕೊಟ್ಟಿದೆ. ಲಕ್ಷ್ಮಣನಿಗೆ ಊರುಮೆಳೆಯ ಇದಿದ್ದ ಹಾಗೆ ಅದೇ ರೀತಿ ಈ ಪ್ರೀತಿ ನನಗೆ ಇವತ್ತಿನವರು ಶ್ರೀರಕ್ಷೆ ಆಗಿಕೊಂಡು ಇಲ್ಲಿವರೆಗೆ ಹಾಗೆ ಇದು ಬಂದ ಪೂಜನೀಯ ಎರಡನೇ ಶ್ರೀಪಾದಗಳವರಿಗೆ ಅವರ ಅಜ್ಜನ ಕಾಲದೊಂದಿಗೆ ಅವರ ಏನ್ ಬೇಕಿದ್ರು ಫೋನ್ ಮಾಡಿದ್ರೆ ಕೂಡಲೇ ಅವರು ಹೇಳ್ತಾರೆ. ನನ್ನ ಎಲ್ಲ ಜಾತಕ ಅವರ ಕೈಯಲ್ಲಿ, ನನ್ನದು ಮಾತ್ರ ಅಲ್ಲ, ನಮ್ಮ ಇಬ್ಬರದ್ದು ಮಕ್ಕಳದ್ದು ಎಲ್ಲ ಅವರ ಕೈಯಲ್ಲಿ. ಹಾಗೆ ಅಲ್ಲಿಂದ ಹಿಂದಿನವರು ಹಾಗೆ ಇಲ್ಲೊಂತಹ ಸರ್ವತ್ರ ಒಟ್ಟಿಗೆ ನಾವು ಮಾಡಿದ್ದು. ಇಡೀ ದೇವಸ್ಥಾನದ ಆಡಳಿತ ಪ್ರಿನ್ಸಿಪಾಲ್ ಸಾಹೇಬರು ಬಹಳ ಕೊಂಡಾಟದೊಳಗೆ ನಾನು ಯಾಕೆ ಏನು ಹೇಳ್ತೇನೆ ಅಂತ ಹೇಳಿದ್ರೆ, ಸ್ಟೈಲಿಕ್ಕಿಲ್ಲ, ನಮ್ಮದು ನಷ್ಟ ಆಗ್ಬೇಕು. ಈಗಲೂ ಸ್ವಲ್ಪ ಎಲ್ಲ ನಿಂತಿದ್ದೀನಿ. ಇದು ನನ್ನ ಜೀವನದ ಒಂದು ಅತ್ಯಂತ ಅವಿಸ್ಮರಣೀಯ ಘಟನೆ. ಶಾಸ್ತ್ರ ಹೇಳ್ತಾರೆ, ಜಯದೇವನನ್ನು ಕೂತುಗೊಳಿಸಿದ್ದು ಯಾಕೆ ಗೊತ್ತಂತ, ನನ್ನ ಇಡೀ ಜೀವನದ ಬ್ಯಾಕ್ ಬೋನ್. 20 ವರ್ಷ ಏನಿದ್ರು ಅಲ್ಲಿದ್ದು ಅದು ಹೋಗುದು ವಿಮಾನ ಮೂಲಕ. ಅವನ ಜಯದೇವನಿಗೆ ಫೋನ್ ತೆಗೆದು ಅದನ್ನೆಲ್ಲ ಜಾಸ್ತಿ ಫುಲ್ಲಲ್ಲಿ ಮೊದಲು ವಿಮಾನ ಕೈಲಿ ಮಾತಾಡಿ ಅವಳು ಹೇಳಬೇಕು, ಎಲ್ಲ ಇದ್ದಾರೆ ಮಾತಾಡಬೇಕು. ಹಾಗೆ ಮೊದಲೇ ಅವಳು ವ್ಯವಸ್ಥೆ ಇರುವುದಿಲ್ಲ. ಅವನ ಹೆಸರು ಎಲ್ಲಿಗೆ ಮಾತಾಡಬೇಕು ಬೇಕಲ್ಲ. ಉದಯನು ಬೇರೆ ಯಾರು ಶಂಕರಮಾಸ ಮಗ, ನಾವು ಒಟ್ಟಿಗೆ ಇದ್ದವರು. ಒಟ್ಟಿಗೆ ಕೊಲ್ಲಿಗಾರು ನನ್ನ ಅಧ್ಯಾತ್ಮಿಕ ಗುರು, ಇವನು ಶಿಷ್ಯ. ಯಾಕೆಂದ್ರೆ ಹೇಳು ಶಿಷ್ಯ ವಿನಯನಾಗಿ ಅವರ ಇದರಲ್ಲಿ ಇಡೀ ಇದ್ದು ಕೂಡ ಪ್ರತಿಭಾವಂತ ಕಲಾವಿದರು. ಅದೇ ರೀತಿ ಬರೇ ಕಲೆ ಇದು ಮಾತ್ರ, ಸಾಹಿತ್ಯಗಳು, ಲೇಖನಗಳು, ಪ್ರತಿಭೆ. ಹಾಗೆ ಅದು ಬೇರೆ ಯಾರ ಕೈಗೆ ಅವರಿಬ್ಬರ ಕೈಯಲ್ಲೇ ಇದೆ ಅಂತ ಈಗ ನಾನು ಈಗ ಅವರ ಕೀರ್ತಿ ಜಗದಗಲ ಬರ್ತೇನೆ. ಮೊನ್ನೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಗುರುಗಳಾದಂತಹ ಬನ್ನೇರ್ ಸರ್, ಧರ್ಮಪತ್ನಿ, ಕಾರ್ಯಕ್ರಮಕ್ಕೆ ಭಾಗವಹಿಸಿ ಇದರ ಅಧ್ಯಕ್ಷತೆಯನ್ನು ವಹಿಸಬೇಕೆಂದು ಹೇಳುವಾಗ ನನಗೆ ಸ್ವಲ್ಪ ಹಿಂಜರಿಕೆ ಇತ್ತು. ನನ್ನ ಗುರುಗಳ ಮಾತನಾಡುವಾಗ ಎಷ್ಟೇ ದೊಡ್ಡ ಇದಕ್ಕೆ ಅಲ್ಬಿದ್ರು ಕೂಡ ನಡುಗುತ್ತದೆ. ಹಾಗಿರುವಾಗ ನನ್ನನ್ನು ಆಗಲೇಬೇಕು ಅಂತ ಒತ್ತಾಯ ಮಾಡಿದಾಗ ಮತ್ತೆ ಒಪ್ಪಬೇಕಾಯಿತು. ಮೊದಲಾಗಿ ಕಾರ್ಯಕ್ರಮಕ್ಕೆ ನನ್ನನ್ನು ಇಲ್ಲಿ ಕರೆದಂತಹ ವಿನಯ್ ಬನ್ನಾರಿ, ರಾಜೇಂದ್ರ ಸರ್ ಅವರಿಗೆ ನನ್ನ ಬನ್ನಾರಿ ಸರ್ ಬಗ್ಗೆ ಹೇಳ್ತಿದ್ರೆ, ನಾವು ಅವರೊಂದು ವಿಶ್ವವಿದ್ಯಾಲಯ ಅಂತ ಹೇಳ್ಬೋದು, ಯೂನಿವರ್ಸಿಟಿ ಇದೆ. ಯಾಕೆಂತ ಹೇಳಿದ್ರೆ ಅವರಿಗೆ ಗೊತ್ತಿಲ್ಲದಂತಹ ಕ್ಷೇತ್ರ ಇಲ್ಲ. ಒಂದು ಮಿನಿ ಯೂನಿವರ್ಸಿಟಿ ಅಥವಾ ಎನ್ಸೈಕ್ಲೋಪೀಡಿಯಾ. ನಮಗೆ ಅವರು 8, 9, 10ನೇ ತರಗತಿಯಲ್ಲಿ ಭೌತಶಾಸ್ತ್ರ ಪಾಠ ಮಾಡ್ತಾ ಇದ್ರು. ನಂತರ ಮೀನಡ್ಕ ಸರ್ ಬಯಾಲಜಿ ಪಾಠ ಮಾಡ್ತಾ ಇದ್ರು. ಸುಬ್ರಾಯ ಸರ್ ಅವರು ಇಲ್ಲ ಇಲ್ಲಿ, ಅವರು ಕೆಮಿಸ್ಟ್ರಿ ಪಾಠ ಮಾಡ್ತಾ ಇದ್ರು.
ಬಳ್ಳಮಠ ಸರ್ ಮ್ಯಾಥಮೆಟಿಕ್ಸ್ ಪಾಠ ಮಾಡ್ತಾ ಇದ್ರು. ಒಂದು ಶಾಸ್ತ್ರ ವಿಚಾರ ಅಂತ ಹೇಳ್ತೇವೆ, ಸಾಹಿತ್ಯವನ್ನು ಓದಿಸುವ ಸುಲಭ. ಯಾಕಂತ ಹೇಳಿದ್ರೆ ಅದರಲ್ಲಿ ಭಾವನೆಗಳಿಗೆ ಅದರ ಮನರಂಜನೆ ಅದರ ಮುಖ್ಯ ಗುರಿ. ಆದರೆ ಶಾಸ್ತ್ರವನ್ನು ಬೋಧಿಸುವ ಸುಲಭ ಅಲ್ಲ. ಆದರೆ ಈ ಅಧ್ಯಾಪಕರುಗಳೆಲ್ಲ ನಮ್ಮನ್ನು ಬಹಳ ನಮ್ಮ ಗಮನವನ್ನು ಆಕರ್ಷಿಸಿಕೊಂಡು ಬಹಳ ಮನದಟ್ಟಾಗಿ ಪಾಠ ಮಾಡ್ತಾ ಇದ್ರು. ಅದರಲ್ಲಿ ಬನಾರಸ್ ಸರ್ ಬಗ್ಗೆ ಹೇಳ್ತಾ ಇದ್ರೆ ಅವರು ಇಂಗ್ಲಿಷ್ ಪಾಠ ಮಾಡಲಿಲ್ಲ. ಒಮ್ಮೆ 10ನೇ ಕ್ಲಾಸಲ್ಲಿ ಪಾಠ ಮಾಡುವಾಗ ನನಗೆ ಈಗಲೂ ನೆನಪಿದೆ, ಒಂದು ಪಾಠ ಇತ್ತು, ಗಾಡ್ ಸೀಸ್ ದಿ ಟ್ರೂತ್ ಬಟ್ ವೇಟ್ಸ್. ಟಾಲ್ಸ್ಟಾಯ್ ಒಂದು ಕಥೆ, ಬಹಳ ಒಳ್ಳೆ ಪಾಠ. ಅದನ್ನು ನಮಗೆ ಅರ್ಥ ಆಗಿಲ್ಲ. ಅರ್ಥ ಆಗದೇ ಇರುವಾಗ ಕದ್ದು ಪಾಠಗಳಿದ್ದು ಕದ್ದು ಪಾಠಗಳಿದ್ದಾಗ ಅವರ ಕ್ಲಾಸಿನ ಈಚೆ ಒಂದು ವಾಚನಾಲಯ ಇತ್ತು. ಅಲ್ಲಿ ಕುಳಿತುಕೊಂಡು ಆ ಪಾಠವನ್ನು ಕೇಳಿ ಕಣ್ಣೀರು ಸುರಿಸಿದುಂಟು. ಆ ಪಾಠ ಅಷ್ಟು ಬಹಳ ಇಮೋಷನಲ್ ಅಂತ ಪಾಠ, ಕಣ್ಣು ಸುರಿಸಿದುಂಟು ಅಂತ ಒಂದು ಕಥೆ. ಈಗಲೂ ಅದನ್ನು ರಿವೀಲ್ ಮಾಡ್ತಾ ಇದ್ದೇನೆ, ಯಾಕೆಂತ ಹೇಳಿದ್ರೆ ಕದ್ದು ಕೇಳಿಸಿಕೊಂಡು ಅರ್ಥ ಮಾಡಿಕೊಂಡಂತ ಪಾಠ. ಹಾಗೆ ಅಷ್ಟು ಒಳ್ಳೆ ಪಾಠ. ಇಂಗ್ಲಿಷ್ ಭಾಷೆಯ ಬಗ್ಗೆ ಆಸಕ್ತಿ ಮೂಡಲಿಕ್ಕೆ ಪ್ರಥಮ ಕಾರಣ ಬನಾರಸ್ ಸರ್. ಇಲ್ಲದ್ರೆ ನಾವು ಇಂಗ್ಲಿಷ್ MA ಮಾಡ್ತಾ ಇರಲಿಲ್ಲ, ಇಂಗ್ಲಿಷ್ ಕಲಿತಾ ಇರಲಿಲ್ಲ. ಇಂಗ್ಲಿಷ್ ಬಗ್ಗೆ ನಾವು ಶಾಲೆಯಲ್ಲಿ ಕಲಿಯುವಾಗ ಬಹಳ ತಾತ್ಸಾರ ಮಾನವ, ಒಂದು ತುಳು ಹೇಳೋದು ನಾಯ್ತು ಮರ ಕಲ್ಪೆರವಲ್ಲಿ ಇದರಿಗೆ ಎಲ್ಲರೂ ಒಬ್ಬಾಗ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಇಂಗ್ಲಿಷ್ ಸುಂದರವಾದ ಭಾಷೆ, ಅದನ್ನು ಕಲಿಬಹುದು ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳೋದು ಬನಾರಸ್ ಸರ್ ಪಾಠದಿಂದ. ಬಹಳ ಅವರ ಭಾಷೆ ಎನ್ನುವುದು, ಆ ಭಾಷಾ ಶುದ್ಧಿ, ಬಹಳ ನಿಖರವಾಗಿ ಹೇಳುವುದು, ವಸ್ತುನಿಷ್ಠವಾಗಿ ಹೇಳುವುದು, ಮತ್ತೆ ಆಗ್ಲಿಲ್ವಾ ಎನ್ನುವುದು ಅವರ ಮುಖಭಾವದಿಂದಲೇ ಗೊತ್ತಾಗ್ತದೆ. ಹಾಗೆ ನಾವು ಅದಕ್ಕೆ ಹೊಂದಿಕೊಂಡು ಯಾವತ್ತೂ ಕೂಡ ಕ್ಲಾಸಲ್ಲಿ ಕೂತ್ಕೊಳ್ತೇವೆ. ಹೆಂಗಾಯ್ತು ಕಾರ್ಯಕ್ರಮ? ರಜಾ ಹೊತ್ತಾದರೂ ತೊಂದರೆ ಇಲ್ಲ ಹೇಳಿ. ಅವರ ಬಗ್ಗೆ ಸುಮಾರು ತಿಳಿವಲೇ ಇದ್ದು. ಈ ಸುಧಾಂಶು ಪುಸ್ತಕ ಬರೆದದು ಎಂಗಳ ಪೆರ್ಲ ಶಾಲೆಯ ರಿಟೈರ್ಡ್ ಹೆಡ್ ಮಾಸ್ಟರ್ ರಾಜೇಂದ್ರ ಸಾರ್ ಹೇಳಿ. ಅವರದ್ದು ನಾಳೆಗೆ ಕೊಡ್ತಾ ಇತ್ತ. ಅವರದ್ದು ಒಂದು ಅರ್ಧ ಗಂಟೆ ವಿಡಿಯೋ ಇದ್ದು, ಈ ಪುಸ್ತಕ ಬರವಳಿ ಎಷ್ಟೆಲ್ಲ ಕಷ್ಟಪಟ್ಟಿದ್ದವು, ಹೇಗೆಲ್ಲ ಮಾಡಿದ್ದವು, ಇನ್ನು ಮುಂದೆ ಯಾರು ಪುಸ್ತಕ ಬರುತ್ತಾ ಹೋಗುದೆ ಒಂದು ಐಡಿಯಾ ಸಿಕ್ಕುಕೊಳ್ಳಿ. ಹಾಗಾದ್ರೆ ಅವರ ವಿಡಿಯೋ ನಾಳಂಗೆ ತೋರಿಸುತ್ತೇಳಿ. ಕಾಮ ಹರೇ ರಾಮ.